ಸಿಎಂ ಆಗ್ತಾ ಇದ್ದಾರೆ ಡಿಕೆಶಿ. ಹಾಗಾದ್ರೆ ಬೆಂಗಳೂರು ಉಸ್ತುವಾರಿ ಯಾರಿಗೆ? ಡಿಕೆಶಿ ನಿಭಾಯಿಸಿದ್ದಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಯಾರ ಪಾಲಾಗತ್ತೆ? ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ ಪ್ರಬಲ ಖಾತೆಗಾಗಿ. ಡಿಕೆ ಶಿವಕುಮಾರ್ ನಾಳೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅವರು ಇಲ್ಲಿವರೆಗೂ ನಿಭಾಯಿಸಿದ್ದಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಬೆಂಗಳೂರು ಉಸ್ತುವಾರಿ ಯಾರ ಪಾಲಾಗತ್ತೆ? ಇಬ್ಬರು ಪ್ರಭಾವಿ ಸಚಿವರಿಂದ ಬೆಂಗಳೂರಿಗಾಗಿ ಪೈಪೋಟಿ ನಡೀತಾ ಇದೆ. ಒಂದು ರಾಮಲಿಂಗಾರೆಡ್ಡಿ ಮತ್ತು ಕೆಜೆ ಜಾರ್ಜ್ ನಡುವೆ ಭಾರೀ ಪೈಪೋಟಿ ಇದೆ. ರಾಮಲಿಂಗಾರೆಡ್ಡಿ ಮತ್ತು ಕೆಜೆ ಜಾರ್ಜ್ ನಡುವೆ ಪೈಪೋಟಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಬೆಂಗಳೂರು ಉಸ್ತುವಾರಿಗಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರೋ ಕಾರಣದಿಂದ ವೆಕೆಟ್ ಆಗ್ತಾ ಇರುವಂತಹ ಪ್ರಬಲ ಖಾತೆಗಾಗಿ ಬೆಂಗಳೂರು ನಾಯಕರುಗಳಿಂದ ಲಾಬಿ ನಡೀತಾ ಇದೆ. ಬೆಂಗಳೂರು ಉಸ್ತುವಾರಿ ನಗರಾಭಿವೃದ್ಧಿ ಖಾತೆಗೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿರುವಂತದ್ದು ಒಂದು ರಾಮಲಿಂಗಾರೆಡ್ಡಿ ಅವರ ಹೆಸರು, ಮತ್ತೊಂದು ಕೆಜೆ ಜಾರ್ಜ್. ಯಾರಿಗೆ ಮಣೆ ಹಾಕತ್ತೆ ಹೈಕಮಾಂಡ್? ಇವತ್ತು ಲಿಸ್ಟ್ ನಲ್ಲಿ ಯಾರ ಹೆಸರು ಫೈನಲ್ ಆಗತ್ತೆ? ಹಾಗಾದ್ರೆ ಬೆಂಗಳೂರು ಅಭಿವೃದ್ಧಿಗೆ ಭಾರಿ ಯೋಜನೆ ರೂಪಿಸಿದ್ದ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರೋದ್ರಿಂದ ಬೆಂಗಳೂರು ಖಾತೆ ಬಿಟ್ಕೊಡ್ತಾರಾ ಅಥವಾ ಅದನ್ನು ತಮ್ಮಲ್ಲೇ ಮುಂದುವರಿಸಿಕೊಂಡು ಹೋಗ್ತಾರಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಪ್ರಬಲ ರೀತಿಯಾದಂಥ ಫೈಟ್ ಅಂತೂ ನಡೀತಾ ಇದೆ, ಜಟಾಪಟಿ ಅಂತೂ ನಡೀತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಇಂಟರ್ ನ್ಯಾಷನಲ್ ಲೆವೆಲ್ ಗುರುತಿಸಿಕೊಳ್ಳುವಂಥ ರೀತಿಯಲ್ಲಿ ಮಾಡ್ತೀನಿ, ಆ ರೀತಿಯಾದಂಥ ಯೋಜನೆಗಳು ನನ್ನ ಬಳಿ ಇದ್ದಾವೆ ಅಂತ ಅನೇಕ ಬಾರಿಗಳಲ್ಲಿ ಹೇಳಿಕೊಂಡಿದ್ದಾರೆ. ಅವರು DCM ಆಗಿದ್ದಂಥ ಸಂದರ್ಭದಲ್ಲಿ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಉಸ್ತುವಾರಿಗಳಾಗಿದ್ದಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಬಿಟ್ಕೊಡ್ತಾರಾ ಏನು ಅನ್ನೋದು. ನನಗೆ ಯಾವ ಫೋನ್ ಬಂದಿಲ್ಲ. ಸಿದ್ದರಾಮಯ್ಯ ಕಡೆ ಈಗ ನಿನ್ನೆ ಮೊನ್ನೆ ಏನು ಮಾತಾಡಿದ್ರು? ಡಿಕೆ ಶಿವಕುಮಾರ್ ನಾನೇನು ಬೇಡಿಕೆ ಇಟ್ಟಿಲ್ಲ. ಥ್ಯಾಂಕ್ ಯು. ಹೆಂಗೆ ದೇವಿ ತುಳಜಾಭವನ ಇಚ್ಛೆ ಇದೆ ಆ ಪ್ರಕಾರ ಇರ್ತೇನೆ, ಜನರ ಇಚ್ಛೆ ಇದೆ ಹಂಗಿರ್ತೇನೆ. ನೋಡಿ, ಸಚಿವರಾದವರು ಹೆಂಗಿರಬೇಕು, ಸಚಿವರು ಆದ ನಂತರ ಅವರು ನೀವೇ ಹೇಳಿ ತಿಳಿಸಿ ಹೆಂಗಿರ್ಬೇಕಂತ. ಅರೆ ನೋಡ್ರಿಪ್ಪ, ನನ್ನ ಇಚ್ಛೆ ಇದ್ರೆ ನಿಮ್ಮ ಇಚ್ಛೆ ಇದ್ರೆ ನಡೆಯೋದಿಲ್ಲ. ಅಲ್ಲಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸ್ಕಸ್ ಮಾಡುವಾಗ ಅಲ್ಲೆಲ್ಲ ಒಂದು ಟೇಬಲ್ ಇರ್ತದಲ್ಲ, ಅಲ್ಲೆಲ್ಲ ಸೂಟ್ ಆಗಬೇಕಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ಭಾರೀ ಪೈಪೋಟಿ ನಡೀತಾ ಇದೆ. ಸಚಿವ ಸ್ಥಾನಕ್ಕಾಗಿ ಅಲ್ಲಿನ ಶಾಸಕರಿಬ್ಬರ ತೆರೆಮರೆ ಕಸರತ್ತುಗಳು ನಡೀತಾ ಇದೆ. ಶ್ರೀನಿವಾಸ್ ಮಾನೆ, ಬಸವರಾಜ ಶಿವಣ್ಣವರ ಮಧ್ಯದಲ್ಲಿ ಪೈಪೋಟಿ ಇದೆ ಸಚಿವ ಸ್ಥಾನಕ್ಕಾಗಿ. ಜಿಲ್ಲೆಗೊಂದು ಸಚಿವ ಸ್ಥಾನ ಬೇಕೇ ಬೇಕು, ಅದು ನಮಗೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಸಚಿವ ಸ್ಥಾನದ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಅದರಲ್ಲಿ ಆರೋಗ್ಯ ವಿಚಾರವನ್ನ ಮುಂದಿಟ್ಟು ದಾಳ ಉರುಳಿಸಿದ್ದಾರಂತೆ. ಆರೋಗ್ಯ ವಿಚಾರವನ್ನ ಮುಂದಿಟ್ಟು ವಿಚಿತ್ರವಾದಂಥ ದಾಳ ಇದು. ಶ್ರೀನಿವಾಸ ಮಾನೆ ವಿರುದ್ಧ ಬಸವರಾಜ ಶಿವಣ್ಣವರ ಕಿಡಿಕಾರಿದ್ದಾರೆ. ಬಸವರಾಜ ಶಿವಣ್ಣವರ್ ಆರೋಗ್ಯ ಸರಿ ಇಲ್ಲ ಎಂದಿದ್ದಾರಂತೆ ಶ್ರೀನಿವಾಸ ಮಾನೆ ವಿರುದ್ಧ ಬಸವರಾಜ ಶಿವಣ್ಣವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಬೆನ್ನಲ್ಲೇ ಜಿಲ್ಲಾಧ್ಯಕ್ಷರಿಗೆ ಬಸವರಾಜ ಶಿವಣ್ಣವರ ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಭಾರಿ ಭಿನ್ನಮತ, ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಶ್ರೀನಿವಾಸ್ ಮಾನೆ ವಿರುದ್ಧ ಬಸವರಾಜ್ ಶಿವಣ್ಣವರ ಕಿಡಿಕಾರಿದ್ದಾರೆ. ಅವರ ಆರೋಗ್ಯ ಸರಿ ಇಲ್ಲ ಅಂತ ಇವ್ರು ಹೇಳಿದ್ದಂತೆ. ಹೀಗಾಗಿ ಶಿವಣ್ಣವರ ಪತ್ರ ಬರೆದಿದ್ದಾರೆ ಜಿಲ್ಲಾಧ್ಯಕ್ಷರಿಗೆ. ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂಥ ಬಸವರಾಜ್ ದೆಹಲಿಯಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಬಸವರಾಜ್ ಶಿವಣ್ಣವರ್ ಜಿಲ್ಲಾಧ್ಯಕ್ಷರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಶಾಸಕರ ಹೇಳಿಕೆಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಪತ್ರವನ್ನ ಬರೆದಿರೋದು. ರಾಜಕೀಯ ಮಾಡಲಿ, ಅದು ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರದು. ಹೈಕಮಾಂಡ್ ನಾಯಕರ ಬಳಿ ನನ್ನ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ದಾರಂತೆ. ಶಾಸಕ ಶ್ರೀನಿವಾಸ ಮಾನೆ ವಿರುದ್ಧ ಶಾಸಕ ಬಸವರಾಜ ಶಿವಣ್ಣವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಹಾನಗಲ್ ಕ್ಷೇತ್ರದ ಶಾಸಕ ಶ್ರೀನಿವಾಸ ಮಾನೆ, ಬ್ಯಾಡಗಿ ಕ್ಷೇತ್ರದ ಶಾಸಕ ಬಸವರಾಜ ಶಿವಣ್ಣವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಅವರ ಬೆಂಬಲಿಗರು ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನ ಮಾಡಿ ಆಗ್ರಹಿಸಿದ್ದಾರೆ. ಆ ಮಧ್ಯದಲ್ಲಿ ಆದಂತ ಮತ್ತೊಂದು ಬೆಳವಣಿಗೆ ಇದೆ. ಈ ಹೈಕಮಾಂಡ್ ಜೊತೆಗೆ ಹತ್ತಿರ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ ಒಬ್ಬ ಹಾನಗಲ್ದವ ಅದಾರ.
ಅವರು ಕೂಡ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಅವ್ರೇನು ಓವರ್ಟೇಕ್ ಮಾಡೋದಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಅವರು ಅಲ್ರಿ ಅಧಿಕಾರದ ರಾಜಕೀಯ ಅಧಿಕಾರ ಬೇಕಂತ ಕೇಳಿ ಪ್ರಯತ್ನ ಮಾಡೋದು ಅವ್ರ ಸಹಜಿಕ. ಮಾಡಲಿ, ಮಾಡಿದರೂ ಕೂಡ ಅದು ಇನ್ನೊಬ್ಬ ವ್ಯಕ್ತಿಗೆ ಮನಸ್ಸು ನೋವಾಗ್ತಕ್ಕಂಥದ್ದು ಇರಬಾರ್ದು. ಈ ಥರ ಇನ್ನು ಯಾವುದೇ ರಾಜಕೀಯ ವ್ಯಕ್ತಿ, ಯಾವುದೇ ಒಬ್ಬ ಜನಪ್ರತಿನಿಧಿ ನಿಮ್ಗೆ ಆಗಲ್ಲ ಅಂತೇಳಿ ಬಹಿರಂಗವಾಗಿ ಹೇಳ್ಕೊಂಡು ಅವರು ಹೇಳ್ಯಾರ ಅಂತ ಜನ ಹೇಳ್ತೈತಿ. ನಾನೇನು ಕಿವಿಲಿ ಕೇಳಿಲ್ಲ ಒಂದ. ನಿಮ್ಮ ಆರೋಗ್ಯ ಸರಿ ಇಲ್ವಾ ನಂದ ಎಲ್ಲ ನೀವು ನೋಡ್ತಿರಲ್ಲ, ಕಣ್ಣೆದ್ರಿಗೆ ಕಾಣೋದಿಲ್ಲ. ನೇರವಾಗಿ ಅದಕ್ಕೆ ಅವರು ಒಟ್ಟಾರೆ ನನ್ನ ಪಕ್ಷ, ನನ್ನ ಕಾಂಗ್ರೆಸ್ ಪಕ್ಷ, ನನ್ನ ಹೈಕಮಾಂಡು, ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಏನು ಇವತ್ತು ನಿರ್ಣಯ ತಗೊಂತಾರ, ನಮ್ಮ ಜಿಲ್ಲೆಗೆ ಒಟ್ಟು ಒಂದು ಅವಕಾಶ ಕೊಡ್ರಿ. ನಾನು ಖಂಡಿತ ಇದನ್ನು ಬಸವರಾಜ ಶಿವಣ್ಣವರು ಸಾಹೇಬರಲ್ಲಿ ಮತ್ತು ಶ್ರೀನಿವಾಸ್ ಮಾನೆಯವರಲ್ಲಿ ಏನು ಒಂದು ಕೋಆರ್ಡಿನೇಷನ್ ಏನಾದರೂ ತಪ್ಪಿದರೆ ಮತ್ತು ಅವರು ಏನೋ ಭಾವನೆಗಳದಾವು, ಈ ಭಾವನೆಗಳಿಗೆ ವ್ಯತಿರಿಕ್ತವಾಗಿ ಏನಾದರೂ ಆಗಿದ್ದರೆ ಇದನ್ನು ಸರಿಪಡಿಸೋ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ. ಇಂಥ ಒಂದು ವಿಷಯಗಳು ಅನೇಕ ಸಲ ಬಂದಾಗ ಸಹ ನಮ್ಮ 6 ಜನ ಶಾಸಕರು ಕೂತ್ಕೊಂಡು ನಾವೆಲ್ಲ ಸರಿ ಮಾಡ್ಕೊಂಡಿದ್ದಿದ್ದೆ. ಇದು ಸಹ ಇಂಥ ಏನು ದೊಡ್ಡ ಘಟನೆ ಇಲ್ಲ. ಯಾಕಂದರೆ ಇವತ್ತು ಆರೋಗ್ಯದ ವಿಷಯವಾಗಿ ಯಾರು ನಾವು ಮಾತಾಡೋಲ್ಲ. ಯಾಕಂದರೆ ಶಿವಣ್ಣವರು ಸಾಹೇಬರು ಸತ ಇವತ್ತು ಗಟ್ಟಿಮುಟ್ಟಾಗಿದ್ದಾರೆ. ಇದರೊಳಗೆ ಏನು ಆರೋಗ್ಯದ ವಿಷಯವಾಗಿ ಅವರು ಮಾತಾಡಿರ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಮನೋಭಾವನೆ. ಶಿವಣ್ಣ ಸಾಹೇಬರಾದರೂ ಇವತ್ತಾದರೂ ಹೆಲ್ದಿಯಾಗಿದ್ದಾರೆ. ಅವರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ರಾಜಕೀಯ ಅನ್ನುವಂಥದ್ದು ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಿರಬೇಕು, ವೈಯಕ್ತಿಕವಾಗಿ ಯಾರು ಯಾರ ಬಗ್ಗೆನೂ ಮಾತನಾಡಬಾರ್ದು. ಬಟ್ ಇಂಥದ್ದೊಂದು ಮಾತುಗಳು ಹಾವೇರಿಯಲ್ಲಿ ಕೇಳಿ ಬರ್ತಾ ಇದೆ. ಏನಿದು ಮಾನೆ ಮತ್ತು ಶಿವಣ್ಣವರ ಜಟಾಪಟಿ? ಖಂಡಿತವಾಗ್ಲೂ ಅರುಣ್, ಈಗಾಗಲೇ ಮಂತ್ರಿ ಸ್ಥಾನಕ್ಕಾಗಿ ಹಿರಿಯರು ಮತ್ತು ಕಿರಿಯರ ನಡುವೆ ತೀವ್ರವಾದಂತ ಲಾಬಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ 6 ಜನ ಕಾಂಗ್ರೆಸ್ ಶಾಸಕರಿದ್ರೆ ಅದರಲ್ಲಿ 3 ಜನರು ಕೂಡ ಮಂತ್ರಿ ರೇಸಲ್ಲಿದ್ದಾರೆ. ಒಂದು ರುದ್ರಪಲ್ಲಮಣಿ ಅವರಾಗಿರ್ಬೋದು ಮತ್ತು ಬ್ಯಾಡಗಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣವರು ಮತ್ತು ಆನಗಲ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರು 3 ಜನರಲ್ಲಿ ಕೂಡ ತೀವ್ರವಾದಂತಹ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಮತ್ತು ತಮ್ಮದೇ ಆಗಿರ್ತಕ್ಕಂಥ ನಾಯಕರುಗಳನ್ನ ಭೇಟಿಯಾಗುವ ಮೂಲಕವಾಗಿ ತಮ್ಮದೇ ಆದಂತಹ ಒಂದು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಸದ್ಯ ಈಗ ಹಾವೇರಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕೂಡ ಭಿನ್ನ ಮತ ಸ್ಫೋಟಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬ್ಯಾಡಗಿ ಶಿವಣ್ಣ ಅವರು ಕೂಡ ಹಿರಿಯ ಶಾಸಕರು ಇರ್ತಕ್ಕಂಥದ್ದು, ಆದ್ರೆ ಶ್ರೀನಿವಾಸ್ ಮಾನೆ ಅವರು ಕಿರಿಯರು. ಹೀಗಾಗಿ ಕಿರಿಯ ಶಾಸಕನಾಗಿದ್ದೇನೆ ಮತ್ತು ನಾನು ಕೂಡ ಸಾಕಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನ ಮಾಡಿದ್ದೇನೆ ಮತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ನನ್ನನ್ನ ಬಳಸ್ಕೊಂಡಿದೆ ಪಕ್ಷ. ಹಾಗಾಗಿ ನಾನು ಕೂಡ ಪಕ್ಷ ಕಟ್ಟುವಂತದ್ರಲ್ಲಿ ಕೂಡ ಸಾಕಷ್ಟು ಶ್ರಮವನ್ನ ವಹಿಸಿದ್ದೇನೆ ಅನ್ನೋ ಮಾತುಗಳನ್ನ ಕೂಡ ಶ್ರೀನಿವಾಸ್ ಮಾನೆ ಅವರು ಕೂಡ ದೆಹಲಿಯ ಹೈಕಮಾಂಡ್ ನಾಯಕರ ಬಳಿ ಕೂಡ ಈಗಾಗಲೇ ದೆಹಲಿಯಲ್ಲೇ ಉಳಿದುಕೊಂಡು ಒಂದು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು, ಅಂದ್ರೆ ಕಳೆದ ಒಂದು 2-3 ತಿಂಗಳ ಹಿಂದೆ ಕೂಡ ಬಸವರಾಜ ಶಿವಣ್ಣವರ ಆರೋಗ್ಯ ಕೂಡ ಸಮಸ್ಯೆ ಉಲ್ಬಣಗೊಂಡಿತ್ತು. ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿಕೊಂಡು ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಕೂಡ ಈ ಸದ್ಯ ಬಸವರಾಜ ಶಿವಣ್ಣ ಅವರು ಕೂಡ ಮಾಡಿರ್ತಕ್ಕಂಥದ್ದು. ನನ್ನ ಆರೋಗ್ಯ ಸರಿ ಇಲ್ಲ ಅಂತೇಳಿ ಹೈಕಮಾಂಡ್ ನಾಯಕರ ಬಳಿ ಕಿವಿ ಚುಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈ ಕಿರಿಯರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡಿ ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈ ರೀತಿಯಾದಂತ ರಾಜಕಾರಣವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವಂಥದ್ದನ್ನ ನೇರವಾಗಿ ಶ್ರೀನಿವಾಸ್ ಮಾನೆ ಅವರ ವಿರುದ್ಧವಾಗಿ ಬಸವರಾಜ ಶಿವಣ್ಣ ಅವರು ಕೂಡ ಈಗಾಗಲೇ ಮಾತನಾಡಿರ್ತಕ್ಕಂಥದ್ದು ಮತ್ತು ಈ ವಿಚಾರ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಂಡು ಈಗಾಗಲೇ ದೆಹಲಿಯಿಂದಲೇ ಕೂಡ ಶ್ರೀನಿವಾಸ್ ಮಾನೆ ಅವರು ಕೂಡ ಒಂದು ಪತ್ರವನ್ನ ಬರೆದು ಬಸವರಾಜ ಶಿವಣ್ಣ ಅವರು ಈ ರೀತಿಯಾದಂತಹ ಮಾಧ್ಯಮಗಳ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಒಂದಿಷ್ಟು ನನಗೂ ಕೂಡ ಮುಜುಗರಕ್ಕೆ ಒಳಗಾಗಿದೆ. ಹೀಗಾಗಿ ಈ ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆಯನ್ನ ನಡೆಸಬೇಕು ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಿಗೆ ಪತ್ರವನ್ನ ಬರೆದಿದ್ದಾರೆ. ಇದೇ ವಿಚಾರವಾಗಿ ಕೂಡ ಈಗಾಗಲೇ ಜಿಲ್ಲಾಧ್ಯಕ್ಷರು ಕೂಡ 2 ನಾಯಕರನ್ನ ಕೂರಿಸಿ ನಾನು ಮಾತನಾಡುವ ಪ್ರಯತ್ನವನ್ನ ಮಾಡ್ತೇನೆ ಅನ್ನುವ ಮಾತುಗಳನ್ನ ಆಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಕಾಂಗ್ರೆಸ್ ಇರ್ತಕ್ಕಂಥ ಭಿನ್ನ ಮತ ಮತ್ತಷ್ಟು ತೀವ್ರತೆಗೆ ಮುಂದಾಗಿರ್ತಕ್ಕಂಥದ್ದು. ಮುಂದೆ ಇದು ಯಾವ ಹಂತವನ್ನ ಪಡೆದುಕೊಳ್ತದೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ನಾಗರಾಜ್.